ಚಳಿ ಇದೆ. ಬೆಳಿಗ್ಗೆ 0 ಡಿಗ್ರಿಯಲ್ಲಿತ್ತು. ಹಾಗೆ ಬೆಳಿಗ್ಗೆ ಒಂದು ಟೀ, ಲೆಮನ್ ಟೀಗೆ ಅವರು ಲೆಮನ್ ಟೀ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ, ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಹೆಂಗಿದೆ ನೋಡೋಣ. ಚೆನ್ನಾಗಿದೆ. ಆಯ್ತು, ಟೀ ಕುಡ್ದು ಹೋಗಿ ರೆಡಿಯಾಗಿಬಿಟ್ಟು ಟಕ್ಕಂತ ಹೊರಡದೆ. ಇಲ್ಲ ಇವತ್ತು 350 ಕಿಲೋಮೀಟ್ರ್ ಹೋಗೋಕ್ಕಿದೆ. ಇಲ್ಲಿಂದ 6 ಕಿಲೋಮೀಟ್ರ್ ಹೋದರೆ ಡರ್ಚು ಅಂತ ಹೇಳಿರೋ ಜಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟಲ್ಲಿ 7 ಗಂಟೆಯಿಂದ 12 ಗಂಟೆ ಮಾತ್ರ ಟೈಮ್ ಪರ್ಮಿಷನ್. ಅದ್ರ ಮೇಲೆ ಹೋದರೆ ಪರ್ಮಿಷನ್ ಇಲ್ಲ ಹೋಗೋಕ್ಕೆ. ಈಗ ಆದಷ್ಟು ಬೇಗದಿಂದ ಹೊರಡಬೇಕು. ಚಳಿ ಅಂತೂ ಭರ್ಜರಿಯಾಗಿದೆ. ಓಕೆ, ನಾವು ರೆಡಿ. Okay, get ready. Start the ride. Bye. जा रहे हो? Coming this side, maybe other side. नेक्स्ट श्रीनगर से जा रहे हो? श्रीनगर. हाँ, वहाँ पे क्लोज हो गए तो फिर भी इधर आए तो देखने की बात करके वही जा रहे हो. ठीक है, आराम से जाएगा. बेस्ट जर्नी. थैंक यू. बाय बाय. Slowly. ಓಕೆ, ನೆನ್ನೆ ಸ್ಟೇ ಆಗಿದ್ದು ಟೆಂಟ್ ಹೌಸ್ದು ಓನರ್ ಆ್ಯಕ್ಚುಲಿ ಅವ್ರು ನಿನ್ನೆ ಇರಲಿಲ್ಲ, ಇವತ್ತಿದ್ದು ಬಂದು ಹೆಂಗೆ ಮೀಟ್ ಮಾಡಿ ಸುಮಾರು ಮಾತಾಡಿದ್ರು. ಒಳ್ಳೆ ಚಳಿ ಇದೆ. ನೆನ್ನೆ ಟೆಂಟ್ ಹೌಸಲ್ಲಿ ಸ್ಟೇ ಮಾಡಿದೆ. ಅದೊಂದು ಒಳ್ಳೆ ಒಂದು ಅನುಭವ, ಸಖತ್ತಾಗಿತ್ತು ಫೀಲಿಂಗ್ಸ. ಚಳಿ ಮಾತ್ರ -ಡಿಗ್ರಿಗೆ ಹೋಗ್ಬಿಡ್ತಿದೆ. ಅಬ್ಬಾ ದೇವ್ರೇ, ಗಡ್ಡ ಅಂತ ಹೇಳ್ತಿತ್ತು. ದರ್ಚು ತಲುಪದಂಗೆ. ಫಸ್ಟ್ ವಾಟರ್ ಕ್ರಾಸಿಂಗ್ ಲಡಾಖ್ ರೈಡಲ್ಲಿ. ವಾಟರ್ ಕ್ರಾಸಿಂಗ್ ಮಾಡಿಲ್ಲ ಅಂತ ಬಿಡ. ಅಯ್ಯೋ ಕಾಲು ಯಾಕೆ ಕೆತ್ತದ ಅಂತ ಹೇಳಿದ್ರೆ, ಆ ನೀರೆಲ್ಲ ಚಂಡಿ ಆಗ್ಬಿಟ್ರೆ ಆಯ್ತು, ನಂದು ಕಾಲಿನ ಫ್ರೀಸ್. ಚೆಕ್ ಪೋಸ್ಟ್ ಅಲ್ಲಿ ದರ್ಚು ಚೆಕ್ ಪೋಸ್ಟ್ ಇಂದ ಎಲ್ಲ ಗಾಡಿ, ಯಾವ್ದೆಲ್ಲ ಗಾಡಿ ಪಾಸ್ ಆಗುತ್ತೆ ಆ ಗಾಡಿಗಳದ್ದು ನಂಬರ್ ಬರ್ದಿಟ್ರು. ಬೇರೆ ಏನು ಡಾಕ್ಯುಮೆಂಟ್ಸ್ ಕೇಳಿದಾಗ ಲೀವ್ ಚಾರ್ಜಲ್ಲಿ ಏನು ಇರಲಿಲ್ಲ, ಬರೀ ನಂಬರ್ಗಳನ್ನ ಮಾತ್ರ ಬರ್ದಿಟ್ಟಿದ್ದಾರೆ. ಅದಕ್ಕೆ ಲೆಕ್ಕ ಏನಾದರೂ ಬೇಕಾಗಿರ್ಬೋದು, ಇಲ್ಲಿಂದ ಎಷ್ಟು ಗಾಡಿ ಈ ಕಡೆಯಿಂದ ಹೋಗಿದೆ, ಎಷ್ಟು ಆ ಕಡೆಗೆ ಪಾಸ್ ಆಯ್ತಿದೆ ಅಂತ ಏನಾದರೂ ಲೆಕ್ಕ ಏನಾದರೂ ಬೇಕಾಗಿರ್ಬೋದೇನು. ಫ್ರೀಸ್ ಆಯ್ತಿದೆ, ಕೈ ಮರ ಗಟ್ಟಿ ಹೋಯ್ತಿದೆ. ಎಂತ ಮಾಡೋದು ಆಗ್ಲವು ಹಾಕಿದ ಆಗಲ್ಲ, ಟೈಟ್ ಆಯ್ತು. ಇಲ್ಲಿ ನೋಡಿ, ಒಳ್ಳೆ ಸ್ಲ್ಯಾಬ್ ಹಾಕಿದಾಗೆ ಉಂಟು, ಕಲ್ ತರ ಇದೆ. ಇದೆಂತ ಸ್ನೋ, ಈ ತರ ಸ್ನೋ ಎಲ್ಲ ಬೇಕಾಗಿದೆ ನನಗೆ. ಪ್ಯೂರ್ ಸ್ನೋ ಬೇಕು. ಬಂತು ನೋಡಿ ಸ್ನೋ ಗೋಡೆ ಸಿಕ್ಕಿಲ್ಲ ಅಂತಿಲ್ಲ, ಇದು ಸ್ನೋ ಗೋಡೆ ಸಿಕ್ಬಿಟ್ಟಿದೆ ನಮಗೆ. ಈ ಕಡೆಗಿನ ಗೋಡೆ. ನನಗೆ ಕೈಯಲ್ಲಿ ಹಿಡಿಯಂಗೆ ಸ್ನೋ ಯಾವ್ದು ಸಿಗ್ತಿರಿ, ಇದೆಲ್ಲ ಬಂಡೆಗಳ ತರ ಉಂಟು, ಸ್ನೋ ಅಲ್ಲ. ಅಯ್ಯೋ, ಸೂಪರ್ ಆಗಿದೆ ಜಾಗ. ನಿಲ್ಸಿ ಫೋಟೋ ತೆಗಿಯಕ್ಕಾಗೋದಿಲ್ಲ, ಆ ಥರ ಒಂದು ಅವಸ್ಥೆ ಆಗ್ಬಿಡ್ತು ನನಗೆ. ಯಾಕೆಂತ ಹೇಳಿದ್ರೆ ಬ್ಯಾಟ್ರಿ ಬಿದ್ದೋಗ್ಬಿಟ್ಟಿದೆ. ಎಲ್ಲ ತೆಗಿತಿದ್ದಾರೆ ಫೋಟೋಸ್ ಎಲ್ಲ, ನಾವು ಮಾತ್ರ ಫೋಟೋ ತೆಗಿಯಕ್ಕಾಗದೆ ಬೇಜಾರಲ್ಲಿ ಹೋಗೋ ಪರಿಸ್ಥಿತಿ ಆಗ್ಬಿಟ್ಟು. ಓ ಮೈ ಗಾಡ್. ಈಗ ನೋಡಿ, ಹಿಮಮಲೆ ಮೇಲೆ ಹತ್ತಿರೋದು ಇವಾಗ ನಾವು. ರೋಡ್ ಹೆಂಗಿದೆ ಅಂತ ಫುಲ್ ಹಂಗೇನೆ ಹತ್ತಿ ಬರ್ತಾ ಇದ್ವಿ ನಮಗೆ. ಶಬಾ, ಎಲ್ಲ ಒಂಥರ ಮರಗಟ್ಟಿದಂಗೆ ನೋವು ಆಯ್ತು ಉಂಟು. ಬಾರ್ಡರ್ ರೋಡ್, ಫುಲ್ ಸ್ನೋ. ನಾವು ಫುಲ್ ಸ್ನೋ ಆಗಿದ್ದೀವಿ, ಕೈಯೆಲ್ಲ ಮರಗಟ್ಟಿ ಹೋಗಿದೆ. ಆಹಾ, ಬ್ಯೂಟಿಫುಲ್. ಅಲ್ಲಿ ನೋಡಿ, ಮಿಲ್ಕಿ ವೈಟ್. ಅಯ್ಯೋ, ಕೈಯೇ ಬಾ, ಸ್ವಲ್ಪ ಬಿಸಿ ಹೊಡ್ಕೋಬೇಕು. ಸ್ನೋ ಮುಟ್ಟಿಲ್ಲ ಅಂತ ಬೇಡ, ನಮಗೆ ಹಿಂಗನು ಮುಟ್ಬೋದು. ಸ್ನೋ ಇದೆ, ಸ್ನೋ. ಆಲ್ರೆಡಿ ಸತ್ತೋಗಿದ್ದೀನಿ, ಪೂರ ಸ್ನೋ ಬೇರೆ ಮುಟ್ಟಕ್ಕೆ ಹೋಯ್ತಿದ್ದೀನಿ.
ಇನ್ನು ಆ ಕಡೆ ಫುಲ್ ಸ್ನೋನೇ ಇರ್ಬೋದು ಅನ್ಸುತ್ತೆ. ನೋಡಿ ಹೆಂಗಿದೆ ಅಂತ. ಇನ್ನು ಪ್ರಯೋಜನ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಕೈಯಲ್ಲಿ ಆಗುತ್ತೆ. ಇಲ್ಲಿ ಸ್ಟಾರ್ಟಲ್ಲಿ ನಿಲ್ಲಿಸ್ತೀನಿ, ಆಗೋದಾಗಲಿ. ನೋಡಿ 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 ನೋಡಿ, ಫುಲ್ ಸ್ನೋ, ಫುಲ್ ಸ್ನೋ. ನಾನು ಕೂಡ ಸ್ನೋದಲ್ಲಿ ಹತ್ತಿದ್ದೀನಿ, ಸ್ನೋದಲ್ಲಿ ಇದ್ದೀನಿ. ಫುಲ್ ಸ್ನೋ. ಏನು ಹೆಲ್ಮೆಟ್ ಎಲ್ಲ ಬಿಚ್ಚಕ್ಕೆ ಆಯ್ತಿಲ್ಲ. ಬೇಡ, ಬಿಚ್ಚದೇ ಬೇಡ. ಮಸ್ತಾಗಿದೆ. ಆಕ್ಚುಲಿ ನಾನು ಅಲ್ಲಿ ನಿಲ್ಬಾರ್ದಿತ್ತು, ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇದೆ ಇಲ್ಲಿ, ಒಂಥರ ಆಗ್ಬಿಡ್ತು. ಅದಕ್ಕೆ ಬ್ಯಾಕ್ ಗಾಡಿ ತೆಗ್ದೆ. ಒಂದು 5 ನಿಮಿಷ ಅಷ್ಟೇ ನಾನು ಅಲ್ಲಿ ನಿಲ್ಲಿಸಿದೆ. ನಿಲ್ಸಿದೆ ಆ ಬಾಡಿ ಸೆಟ್ಟಸ್ ಆಗಿದ್ದು. ಇಷ್ಟೊತ್ತು ಕೈ ಮಾತ್ರ ಚಳಿ ಆಯ್ತಿತ್ತು, ಈಗ ಬಾಡಿ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಯ್ತಿತ್ತು. ಇರ್ಲಿ ಬಿಡಿ. ಅಷ್ಟು ದೂರ ಬಂದ್ಬಿಟ್ಟು ಒಂದ್ಸಲ ಸ್ನೋ ಮೇಲೆ ನಿಂತ್ಬಿಟ್ಟು ಫೋಟೋ ತೆಗೆದಾದ್ರೂ ಸರಿ ಆಗೋದಿಲ್ಲ. ನಿಜವಾಗ್ಲೂ ಆಯ್ತಿಲ್ಲ, ಸಖತ್ ಕೋಲ್ಡ್ ಇದೆ. ಐಸಲ್ಲಿ ಹೋಗುವ, ಐಸ್ ಮುಟ್ಕೊಂಡು ಹೋಗ್ತೀನಿ. ಕೈಗೊಡಿ ಚಂದ. ಐಸ್ ಗೋಡೆ ಇದೆ, ಐಸ್ ಗೋಡೆಯಲ್ಲಿ ನಾನು ಕೈ ಮುಟ್ಕೊಂಡು ಹೋಗ್ತಿದ್ದೀನಿ. ಐಸ್ ಗೋಡೆ ಮಸ್ತ್ ಮಸ್ತ್ ಕರಂದ ಸಾಧಿಸ್ಬಿಟ್ಟೆ, ಐಸಲ್ಲಿ ಸಾಧಿಸ್ಬಿಟ್ಟೆ. ಅಯ್ಯೋ, ಒಂದು ಆಫ್ ರೋಡ್ ಹೇಳಿದ್ರಲ್ಲಿ ಜಿಂಗ್ ಪಾಸ್ ಸ್ವಲ್ಪ ಜಿಂಗ್ ಬಾರಲ್ಲಿ ಸ್ವಲ್ಪ ಆಫ್ ರೋಡ್ ಇದೆ ಅಂತ ಅದು ಸ್ಟಾರ್ಟ್ ಆಯ್ತು ಈಗ. ಆ್ಯಕ್ಚುಲಿ ನಾನು ಹೊರಡಾಗಲೇ ಗಂಬೂಟ್ ಹಾಕೊಳ್ಬೇಕಿತ್ತು, ಸುಮ್ಮನೆ ಯೋಚನೆ ಮಾಡಿಲ್ಲ, ಹಾಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಇದೊಂದು ಲೇಕ್ ಇದು. ಆ್ಯಕ್ಚುಲಿ ಹೆಂಗೆ ಆಗ್ಬಿಟ್ಟಿದೆ ನೋಡಿ, ಫ್ರೀಸ್ ಆಗ್ಬಿಟ್ಟಿದೆ, ನೀರೆಲ್ಲ ಫ್ರೀಸ್ ಆಗಿದೆ ನೋಡಿ. ಅದ್ರ ಮೇಲೆ ಓಡಾಡ್ಬೋದು ಅನ್ಸುತ್ತೆ. ಹೆಂಗಿದೆ ನೋಡಿ. ಅಣ್ಣೆ ಕೊಂಚ ಸೈಡ್ ಕೋಡಿಂಗ್ ಅಣ್ಣೆ, ಅದೆಲ್ಲ ಐಸ್ ಕಟ್ಟ ಇದೆ ಅದರಲ್ಲಿ, ನೀರೆಲ್ಲ. ವೈಟಿ ಲಡಾಖ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರಸ್ ಕೂಡ. ನೋಡಿ ಎಷ್ಟೊಂದು ಆಫ್ ರೋಡ್ಸ್ ಇದೆ, ಎಷ್ಟೊಂದು ಖರಾಬ್ ಆಗಿದೆ ರೋಡ್. ಅಂದರೆ ಇದು ಐಸ್ ನೀರು ಕರಗಿ ನೀರಾಗಿ ಬರೋದ್ರಿಂದ ತುಂಬ ಒಂಥರ ಬ್ಲ್ಯಾಕ್ ವಾಟರ್ ಥರ ಇತ್ತು ನೋಡಿ. ಇದೆಲ್ಲ ಒಂಥರ ಬ್ಲ್ಯಾಕ್ ಆಗಿ ಸಖತ್ ಜಾರುತ್ತೆ ಈ ಜಾಗಲ್ಲ. ಇದೊಂದೇ ಕಷ್ಟ, ಈ ಸ್ಕಿಡ್ಡಿಂಗ್. ಇದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈ ಸ್ಕಿಡ್ಡಿಂಗ್ ಒಂದೇ ಡೇಂಜರ್ ಆಗಿರೋದು. ಇದೊಂದು ಸ್ವಲ್ಪ ನೋಡ್ಕೊಂಡು ಹೋದರೆ ಬೇರೆ ಏನು ತೊಂದರೆ ಇಲ್ಲ. ಏನು ಮಸ್ತಾಗಿದೆ ನೋಡಿ, ಫುಲ್ ಸ್ನೋ ಅಲ್ಲಿ ಆ ಲಾರಿಗಳು ಇದ್ದಿರೋದು ನೋಡೋಕ್ಕೆ. ಆ್ಯಕ್ಚುಲಿ ಇದು ಬಿಸಿಲು ಬಂದಂಗೆ ನೀರು ಜಾಸ್ತಿ ಆಯ್ತಾ ಇದೆ. ನಾವು ಬೆಳಿಗ್ಗೆನೇ ಪಾಸ್ ಮಾಡಬೇಕಿತ್ತು. ಎಷ್ಟು ಬೆಳಿಗ್ಗೆ ಹೇಳಿ, ಆ ಚಳಿಗೆ ಅಲ್ಲಿ ಎತ್ತದು ಆಗೋದು ಇಲ್ಲ. ತುಂಬ ಡೇಂಜರಸ್ ರೋಡ್ ಕೂಡ ಇದು, ತುಂಬ ಡೇಂಜರಸ್ ರೋಡ್ ಕೂಡ ಇದು. ನಮಗೆ ಗಾಡಿ ಆಫ್ ಆಯ್ತಾ ಇದೆ. ಏನೋ ಪರವಾಗಿಲ್ಲ, ಟಕ್ ಸ್ಟಾರ್ಟ್ ಆಯ್ತಿದೆ. ನನ್ನ ಮಗಳು ಹೆಂಗಾದ್ರೂ ನನ್ನ ಕರ್ಕೊಂಡು ಹೋಗಪ್ಪ. ಇವರಿಗೊಂದು ಸಪ್ರೇಟ್ ದಾರಿ ಮಾಡಿ ಕೊಡ್ಬಾರ್ದ?